ಇಷ್ಟೆಲ್ಲ ದಾರಿ ಇದೆ, ಇಷ್ಟೆಲ್ಲ ದಾರಿ ಬಿಟ್ಟು ನನಗೆ ದಾರಿ ಬಿಡು ಅಂತ ಇದೆಯಲ್ಲ, ಈ ದಾರಿ ಏನು ನಿಮ್ಮಪ್ಪಂದೇನೋ? ರೀ ಮಿಸ್ಟರ್, ದಾರಿ ನಮ್ಮಪ್ಪಂದು ಅಲ್ಲ, ನಿಮ್ಮಪ್ಪಂದು ಅಲ್ಲ. ನಾನು ಜಸ್ಟ್ ಒಂದು ಸ್ವಲ್ಪ ದಾರಿ ಬಿಡಂತ ಹೇಳಿದಷ್ಟೇ. ಅಲ್ಲ, ಚೋಟ್ ಇದ್ದ ಇದೆಯಾ? ಎಷ್ಟೊಂದು ಹಾರಾಡ್ತಿದ್ಯಲ್ಲ ರೀ ಮಿಸ್ಟರ್, ಕರೆಂಟ್ ವೈರ್ ಕೂಡ ಚೋಟದಾಗೆ ಇರುತ್ತೆ. ಅದನ್ನ ಮುಟ್ ನೋಡಿದ್ಮೇಲೆ ತಾನೇ ಅದ್ರ ಪವರ್ ಏನಂತ ಗೊತ್ತಾಗೋದು. ಏಯ್, ಇಷ್ಟೆಲ್ಲ ಹಾರಾಡ್ತಿದ್ಯಲ್ಲ, ಏನು ನಿನ್ನ ಹೆಸರು? ನಾನಾ ಮಹಾರಾಷ್ಟ್ರದಲ್ಲಿ ಹೋದ್ರೆ ಮಹಾವೀರ ಅಂತಾರೆ, ರಾಜಸ್ಥಾನದಲ್ಲಿ ಹೋದ್ರೆ ರಾಜವಂಶದವನಂತಾರೆ. ಅಷ್ಟೇ ಅಲ್ಲ, ಇಡೀ ಭಾರತದ ಮೂಲೆಯಲ್ಲಿ ಕೇಳಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಪ್ಪಟ ಅಭಿಮಾನಿ, ಕಾಕಂಡಿಕಿ ಕಲಾವಿದನ ಮಗ ಸಚಿನ್ ಅಂತ ಕರೀತಾರೆ. ಎಷ್ಟೊಂದು ಹಾರಾಡ್ತಾ ಇದೆಯಲ್ಲ, ಯಾರ ಮಗನೋ ನೀನು? ನಾನು ಈ ಊರಿನ ಬಡ ರೈತನ ಮಗ. ಹೇ, ಎಲ್ಲಿ ಹೋದ್ರು ಈ ರೈತರೇ ಗಂಟು ಬೀಳ್ತಿರಲ್ಲ. ಮರಿ, ನಿಮ್ಮ ತಂದೆ ಹೆಸರು ಹಾಗೆಲ್ಲ ಹೇಳ್ಕೋಬಾರ್ದು. ಯಾಕೆ ನಾನೇಕೆ ಹೇಳಿಕೊಳ್ಳಬಾರದು? ನೋಡೋ, ನಾನೊಬ್ಬ ಬೀದಿ ಬಿಕಾರಿ ನನ್ನ ಮಗ, ನಾನೊಬ್ಬ ದರೋಡೆಕೋರ್ ನನ್ನ ಮಗ, ನಾನೊಬ್ಬ ಕೆಟ್ಟ ಕಿರಾತಕ ರೈತನ ಮಗ ಅಂತ ಸಾವ್ಕಾರ! ನೀನು ನಿಜವಾಗಲೂ ನಿಮ್ಮ ಅಪ್ಪನಿಗೆ ಹುಟ್ಟಿದ್ದೀಯ ಅಂತಾನೆ? ಯಾಕೋ? ನೀನು ನಿನ್ನ ತಂದೆಗೆ ಹುಟ್ಟಿ ಬೇರೆಯವರ ಹೆಸರು ಹೇಳಲಿಕ್ಕಾಗುತ್ತಾ? ತಮ್ಮ, ಅದು ಹೆಂಗೋ ಆಗುತ್ತೆ? ಮತ್ತೆ ನನ್ನ ತಂದೆಗೆ ಬೀದಿ ಭಿಕಾರಿ ನನ್ನ ಮಗ, ದರೋಡೆಕೋರ ನನ್ನ ಮಗ, ಕೆಟ್ಟ ಕಿರಾತಕ ರೈತನ ಮಗ ಅಂತ ಹೇಳ್ತಿಯಲ್ಲ, ನಾಚಿಕೆ ಆಗುದಿಲ್ಲವೇ ಇನ್ನ ಹೇಸಿ ಜನ್ಮಕ್ಕೆ? ಆ ರಾಘವ ನೋಡಿದ್ರೆ ನನ್ನನ್ನು ತಿಳ್ಕೊಂಡು ತುಂಬಾ ನಿಗರಾಡ್ತಾ ಇದ್ದಾನೆ. ನೀನ್ಯಾವನೋ ರೈತನ ಮಗ ಬಂದು ಈ ರೀತಿ ಮಾತಾಡ್ತಾ ಇದೆಯಲ್ಲ. ನಾನು ನಿಮ್ಮ ಕಣ್ಣಿಗೆ ಹೆಂಗೋ ಕಾಣಿಸಿದ್ದೀನಿ? ನೂಲಿದ್ದಂಗ ದಾರ, ಬೀಜಿದ್ದಂಗ ಬೆಳೆ, ನಾವಿದ್ದಂಗ ಜಗ, ಅಪ್ಪಿದ್ದಂಗ ಮಗ. ಇದನ್ನು ಚೆನ್ನಾಗಿ ತಿಳಿದುಕೋ ಸಾವ್ಕಾರ. ನೋಡಿದ್ರೆ ಇಷ್ಟೇ ಇದೆಯಾ? ತುಂಬಾ ಹಾರಾಡ್ತಾ ಇದೆಯಲ್ಲ. ನೋಡ, ನನ್ನನ್ನು ಎದುರು ಹಾಕೊಂಡವ್ರು ಯಾರು ಬದುಕಿಲ್ಲ, ನೀನಿನ್ನೂ ಬದುಕಬಾರ್ದು. ಯಜಮಾನ್ರಿ, ನೋಡ್ಲಿಕ್ಕೆ ಒಳ್ಳೆ ವಿದ್ಯಾವಂತರ ಕಾಣ್ತಾ ಇದ್ದೀರಾ. ಚಿಕ್ಕ ಮಗುನ ಮೇಲೆ ಯಾಕೆ ಹಾಗೆ ಜನ ಸಾಸ್ತಾ ಇದ್ದೀರಾ? ಯಾಕಪ್ಪ ಈ ಕಾಡಿನಲ್ಲಿ ಒಂಟಿಯಾಗಿ ಯಾಕೆ ಬಂದೆ ನೀನು? ಏನಿಲ್ಲ ಅಣ್ಣ, ಟ್ಯೂಷನ್ ಟೈಮ್ ಅಲ್ವಾ, ಅದಕ್ಕೆ ಹೋಗ್ತಾ ಇದ್ದೆ. ಆಯ್ತು ನೋಡು, ಟ್ಯೂಷನ್ಗೆ ಟೈಮ್ ಆಗ್ತಾ ಇದೆ, ನಡಿ ಹೋಗೋಣ. ಹೋಗುತ್ತೇನೆ ಅಣ್ಣ, ಹೋಗುತ್ತೇನೆ. ಹೋಗೋದಕ್ಕಿಂತ ಮುಂಚೆ ಒಂದು ಮಾತು ಹೇಳೋಬೇಕಂತ ನನ್ನ ಆಸೆ. ಹೇಳಪ್ಪ, ಅದ್ಯಾವ ಮಾತು? ನಮಗೆ ಕಾಲು ಬಿದ್ದು ಕಾಲುಂಗ್ರ ಬಿಚ್ಕೊಳ್ಳೋದು ಗೊತ್ತು. ತಿರುಗಿ ಬಿದ್ರ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ತರ ಕೈಯಲ್ಲಿ ಕಡಗ ಬಿಡುದು, ಇಂಥ ಕೆಂಪು ಮುದ್ದರ್ನ ನನ್ನ ದೇಶ ಬಿಟ್ಟು ನೋಡ್ಸೋದು ಗೊತ್ತು. ಸಾವ್ಕಾರ, ಕೇಳಿದೇನ ಈ ಮಗು ಹಾಡಿದ ಮಾತನ್ನ? ನಿನಗೊಂದು ಮಾತು ಹೇಳ್ತೀವಿ, ನೀವು ಕೇಳ್ಕೊ. ಯಾಕಂದ್ರೆ 10 ಜನರ ತಲೆ ಹೊಡೆದು ಗಂಟು ಮಾಡೋದಷ್ಟೇ ಗೊತ್ತೈತಿ ನಿನಗ. ನಮ್ಮಂತ ರೈತರ ಮಕ್ಕಳು ಭೂಮಿಗೆ ಬೆವರ ಸುರಿಸಿ ನಿನ್ನಂತ ಕಿರಾತಕರಿಗೆ ಅನ್ನ ಹಾಕುವುದು ಗೊತ್ತೈತಿ ಮಕ್ಕಳಿಗೆ. ಇನ್ನೂ ತನಕ ಮಗ ಮಾತಾಡಿದಲ್ಲ ಗೊತ್ತಲ್ಲ ನನ್ನ ತಮ್ಮ. ಇವನು ನನ್ನ ತಮ್ಮ ಇದ್ದಂಗ, ಒಂದು ನನ್ನ ತಮ್ಮ ಹೇಳಿದಂಗ ಕೇಳ್ಕೊಂಡು ಹೋದಿ ಈ ರೈತರ ಕೈಯಾಗ 4 ದಿನ ಬದುಕ್ತಿ. ಇಲ್ಲ ಅಂದ್ರ ಮಣ್ಣಾಗ್ತಲೇ ಸಾವ್ಕಾರ. ತಮ್ಮ, ನಡಿ ಹೋಗೋಣ. ಹೋಗುತ್ತೇನೆ ಅಣ್ಣ, ಹೋಗುತ್ತೇನೆ. ಹೋಗೋದಕ್ಕಿಂತ ಮುಂಚೆ ಇನ್ನೊಂದು ಮಾತು ಹೇಳೋಗ್ತೀನಿ. ಇದು ರೈತನ ಪವರ್. ಸಾವ್ಕಾರ, ಈ ದೇಶದಲ್ಲಿ ನೀನು ಯಾರಿಗಾದ್ರೂ ಮರ್ಯಾದೆ ಕೊಡ್ತೀಯೋ ಬಿಡ್ತೀಯೋ ಅದ್ ನನ್ಗೆ ಗೊತ್ತಿಲ್ಲ. ಮೊದಲನೇದಾಗಿ ನಮ್ಮ ದೇಶದ ಹೆಣ್ಣು ಮಕ್ಕಳಿಗೆ, ಎರಡನೇದಾಗಿ ನಮ್ಮ ದೇಶಕ್ಕೆ ಅನ್ನ ಕೊಡೋ ರೈತನಿಗೆ, ಮೂರನೇದಾಗಿ ನಮ್ಮ ದೇಶ ಕಾಯೋ ಸೈನಿಕನಿಗೆ, ಇನ್ನು 4ನೇದಾಗಿ ನಮ್ಮ ಭಾರತ
ಭಾರತದ ಸಂವಿಧಾನಕ್ಕೆ ಮರ್ಯಾದೆ ಕೊಟ್ರೆ ಉಳ್ಕೋತೀಯ, ಇಲ್ಲದಿದ್ರೆ ಬೀದಿ 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 ಹೆಣವಾಗಿ ಸಾಯುತ್ತೀಯ. ಬಾತಮ್ಮ ಹೋಗೋಣ. ಏ ಸೌಕಾರ, ಹೋಗೋದಕ್ಕಿಂತ ಮುಂಚೆ ಇನ್ನೊಂದು ಮಾತು ಹೇಳೋಗ್ಬೇಕಂತ ಹೋಗ್ತೀನಿ. ಏ ಸೌಕಾರ, ದೇಶಕ್ಕಾಗಿ ಪ್ರಾಣ ಬಿಟ್ಟ ಸಂಗೊಳ್ಳಿ ರಾಯಣ್ಣ, ದೇಶಕ್ಕಾಗಿ ಹೋರಾಡಿದ ಮಹಾತ್ಮ ಗಾಂಧಿ, ದೇಶಕ್ಕಾಗಿ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾತ್ಮ ಗಾಂಧಿ, ದೇಶಕ್ಕಾಗಿ ಹೋರಾಡಿದ ಟಿಪ್ಪು ಸುಲ್ತಾನ್, ಭಗತ್ ಸಿಂಗ್, ಇವರೆಲ್ಲರೂ ಸಂವಿಧಾನ ತಂದುಕೊಟ್ಟರೆ ಎಲ್ಲರೂ ಸಮಾನತೆ ಆಗಿರಲೆಂದು ಸಂವಿಧಾನ ಬರೆದುಕೊಟ್ಟವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅಂತ ಪುಣ್ಯಸ್ಥರು ಹುಟ್ಟಿರುವ ಪುಣ್ಯ ಭೂಮಿ ಇದು. ಇಂಥ ಪುಣ್ಯ ಭೂಮಿಯಲ್ಲಿ ಭಕ್ತಿಯಿಂದ ಅನ್ನ ಕೊಡೋ ರೈತರು ನಾವು. ನಮ್ಮಂತ ರೈತರ ತಂಟೆಗೆ ಬಂದ್ರೆ ಮಗನೇ ಸುಟ್ಟಾಕ್ಬಿಡ್ತೀನಿ ನಿನ್ನ. ಏ ಸೌಕಾರ, ನಾವು ಬರೋದು ಸ್ವಲ್ಪ ಲೇಟು, ಪವರ್ಫುಲ್ ಹಾರ್ಟು. ನಮ್ಮಂತ ರೈತರ ತಂಟೆಗೆ ಏನಾದ್ರು ಬಂದ್ರೆ ನೀನ್ ಬದುಕೋದೇ ಡೌಟ್. ಈ ಊರಲ್ಲಿ ಎಕ್ಕೊಚ್ಚಿತ್ತು ಒಂದು ಚಿಕ್ಕ ಕೂಸು. ಆ ರಾಘವನ ಸಲುವಾಗಿ ಎಕ್ಕೊಚ್ಚಿತ್ತು ಒಂದು ಸಣ್ಣ ಕೂಸು ಕೂಡ ನನಗೆ ಮರ್ಯಾದೆ ಕೊಡ್ದಂಗಾಯ್ತು. ರಾಗ ಇವನು ಪ್ರೀತಿಯಿಂದ ಬಂದ್ರೆ ಪ್ರೇಮ ರಾಜ, ಕರುಣೆ ತೋರಿ ಬಂದರೆ ಕನಸಿನ ರಾಜ. ಎದುರಾಗಿ ನಿಂತ್ರ ನಿನ್ನ ಪಾಲಿಗೆ ಯಮರಾಜ. कि बाइबल पर क्रिश्चियन चलता है, वेदों और पुराणों पर ब्राह्मण चलता है, अल्लाह की कुरान पर मुसलमान चलता है, लेकिन मेरे भीम की संविधान पर पूरा हिंदुस्तान चलता है. ಆಡೋ ಮಾತಲ್ಲಿ ಒಂದು ಗತ್ತಿರಬೇಕು, ಪ್ರೀತಿಸೋ ಹೃದಯದಲ್ಲಿ ತಾಳ್ಮೆ ಇರಬೇಕು, ನೋಡೋ ನೋಟದಲ್ಲಿ ಕರುಣೆ ಇರಬೇಕು, ಇಡೋ ಪ್ರತಿಯೊಂದು ಹೆಜ್ಜೆಯಲ್ಲೂ ನಿಯತ್ತಾಗಿರ್ಬೇಕು. ಹಾಗೇನೆ ನಮ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಯಾಗಿರ್ಬೇಕಾದ್ರೆ ಆಯ್ತಮ್ಮ ಯೋಗ್ಯತೆ ಇರಬೇಕು.